ಆತ್ಮಿಕ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ನನ್ನ ಚಾನಲ್ ಬಂದ್ಬಿಟ್ಟು ಜ್ಯೋತಿಷ್ಯ ಜ್ಞಾನಸು ಪಾರ್ವತಿ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಉತ್ತೇಜನ ನನಗೆ ತುಂಬ ಮುಖ್ಯ ಅಂತ ಹೇಳ್ತೀನಿ. ಏನಾದರೂ ಕೇಳೋ ಹಾಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಪ್ಲವನಾಮ ಸಂವತ್ಸರದ ಧನುರಾಶಿಯ ಯುಗಾದಿ ವರ್ಷ ಭವಿಷ್ಯದ ಫಲ. ಗುರುವು ವರ್ಷದ ಪ್ರಾರಂಭ ಮತ್ತು ಅಂತಿಮದಲ್ಲಿ ಅಶುಭ ಆಗಿದ್ದು, ವರ್ಷದ ಮಧ್ಯದಲ್ಲಿ ಅಂದರೆ ಸೆಪ್ಟೆಂಬರ್ 14, 2021ರಿಂದ ನವೆಂಬರ್ 20, 2021ರವರೆಗೆ ಮಕರ ರಾಶಿಯಲ್ಲಿ ಸಂಚರಿಸಲಿದ್ದಾನೆ. ಮಕರ ರಾಶಿಯಲ್ಲಿ ಸಂಚರಿಸುವಾಗ ಆರ್ಥಿಕವಾಗಿ ಸದೃಢತೆ ಕಂಡುಬರುತ್ತದೆ. ಯಾಕೆಂದರೆ 2ನೇ ಮನೆ, ಹಣಕಾಸಿನ ಮನೆ, ಚೆನ್ನಾಗಿ ಸದೃಢತೆ ಇರುತ್ತೆ. ಕುಂಭರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲಗಳು ಅಂದರೆ ನೆಂಟರಿಷ್ಟರಲ್ಲಿ, ಸ್ನೇಹಿತರಲ್ಲಿ ವಿರೋಧ ಕಟ್ಟಿಕೊಳ್ಳುವಿರಿ. ವ್ಯಾಪಾರದಲ್ಲಿ ಲಾಭ ಕಡಿಮೆ, ಕುಟುಂಬದಲ್ಲಿ ಕಿರಿಕಿರಿ, ಆರೋಗ್ಯದಲ್ಲಿ ವ್ಯತ್ಯಯ, ತಿರುಗಾಟ ಜಾಸ್ತಿ ಇರುತ್ತದೆ. ಇವಾಗ ಶನಿದು ನೋಡೋಣ. ಶನಿಯು ವರ್ಷ ಪೂರ್ತಿ ಅಶುಭದಾಯಕ ಆಗಿರುತ್ತಾನೆ. 2ನೇ ಮನೆಯಲ್ಲಿ ಮಕರ ರಾಶಿಯಲ್ಲೇ ಇರ್ತಾನೆ. ಆರ್ಥಿಕ ಸಂಕಷ್ಟ, ಕುಟುಂಬದಲ್ಲಿ ಅಸಮಾಧಾನ, ಅನ್ಯಥಾ ಖರ್ಚು ವೆಚ್ಚಗಳು ಜಾಸ್ತಿ, ವ್ಯಾಪಾರಸ್ಥರಿಗೆ ಏಳಿಗೆ ಕಡಿಮೆ, ಬಂಧು ಮಿತ್ರರಲ್ಲಿ ವೈರತ್ವ, ಅಧಿಕ ತಿರುಗಾಟ, ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮತ್ತು ಸಾಡೆ ಅಂತ್ಯದಲ್ಲಿ ಇರ್ತೀರ. ಕೊನೆ ರಾಶಿಯಲ್ಲಿದೆ ನಿಮಗೆ ಇವಾಗ. ಆದ್ದರಿಂದ ಶನಿದು ಅಷ್ಟೊಂದು ಚೆನ್ನಾಗಿರಲ್ಲ. ಮಧ್ಯದಲ್ಲಿ ಬೇರೆ ಗ್ರಹಗಳು ಚೆನ್ನಾಗಿದ್ದ, ಅದಕ್ಕೆ ತಕ್ಕನಂಗೆ ಫಲ ಸಿಗುತ್ತೆ. ರಾಹುಕೇತುಗಳು 6, 12ರಲ್ಲಿ ಅಂದರೆ ವೃಷಭ, ವೃಶ್ಚಿಕದಲ್ಲಿ ವರ್ಷ ಪೂರ್ತಿ ಸಂಚರಿಸುತ್ತವೆ. ರಾಹುವು 6ನೇ ಮನೆಯಲ್ಲಿ ಸಂಚರಿಸುವುದರಿಂದ ಶುಭ ಫಲಗಳು ಹೆಚ್ಚು. ಕೇತುವು 12ರಲ್ಲಿ ಸಂಚರಿಸುವುದರಿಂದ ಅಧಿಕ ಖರ್ಚು, ತಿರುಗಾಟ ಜಾಸ್ತಿ, ತೀರ್ಥಕ್ಷೇತ್ರ ದರ್ಶನ ಮಾಡುವಿರಿ. ಇದಿಷ್ಟು ರಾಹುಕೇತು ಫಲ ಆಗಿರುತ್ತೆ. ಇವಾಗ ರವಿ, ಕುಜ, ಬುಧ, ಶುಕ್ರ ಈ ಥರ ಗ್ರಹಗಳು ಏನು ಫಲಗಳು ಕೊಡ್ಬೋದು ಬೇರೆ ಗ್ರಹಗಳ ಜೊತೆಗೊಂದಿಗೆ ಅಂತ ಕೇಳ್ತಾ ಇದ್ದೀನಿ. ಏಪ್ರಿಲ್ನಲ್ಲಿ ಸ್ವಲ್ಪ ಅದೃಷ್ಟ ಕಂಡು ಬಂದಿತ್ತು, ಆದರೆ ಬಂದಿದ್ದೆಲ್ಲ ಖರ್ಚಾಗುತ್ತದೆ. ಹಣಕಾಸಿನ ಸಮಸ್ಯೆ ಇರುತ್ತದೆ. ಸರ್ಕಾರಿ ಕೆಲಸಗಳು ನೆರವೇರುತ್ತವೆ. ವಿದ್ಯಾರ್ಥಿಗಳಿಗೆ ಶುಭ. ಪಾಲುದಾರಿಕೆಯಲ್ಲಿ ಲಾಭ ಬಂದಿತ್ತು. ಮಕ್ಕಳಿಂದ ನೆಮ್ಮದಿ ಸಿಗುತ್ತದೆ. ಮೇ ತಿಂಗಳು ಕಾಣದ ಶತ್ರುಗಳು ಹೆಚ್ಚಾಗುತ್ತಾರೆ. ವ್ಯಾಪಾರಸ್ಥರಿಗೆ ಪ್ರಗತಿ ಇರುತ್ತದೆ. ಸರ್ಕಾರಿ ಕೆಲಸಗಳಲ್ಲಿ ಕಿರಿಕಿರಿ, ಅಸಮಾಧಾನ ಮನಸ್ಸಿಗೆ ಇರುತ್ತದೆ. ಆರೋಗ್ಯದಲ್ಲಿ ಏರುಪೇರು, ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ವಿದ್ಯಾರ್ಥಿಗಳು ತಮ್ಮ ಓದಿನ ಕಡೆ ಹೆಚ್ಚಿನ ಹೊತ್ತು ಕೊಡಬೇಕು. ಜೂನ್ ತಿಂಗಳಲ್ಲಿ ವ್ಯಾಪಾರಸ್ಥರಿಗೆ ಅಧಿಕ ನಷ್ಟ, ಉದ್ಯೋಗದಲ್ಲಿರುವವರಿಗೆ ಕಿರಿಕಿರಿ, ಡ್ರೈವಿಂಗ್ ಮಾಡುವಾಗ ಎಚ್ಚರವಿರಲಿ. ಆಕಸ್ಮಿಕವಾಗಿ ಸಾಲಗಳು ಹೆಚ್ಚಾಗುತ್ತವೆ. ಅಧಿಕ ಖರ್ಚು ಕಂಡುಬರುತ್ತವೆ. ಸರ್ಕಾರಿ ಕೆಲಸಗಳು ಮಂದಗತಿಯಲ್ಲಿ ಸಾಗುತ್ತದೆ. ಜುಲೈ ತಿಂಗಳಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ. ಸರ್ಕಾರಿ ಕೆಲಸಗಳಲ್ಲಿ ಕಿರಿಕಿರಿ, ಅಣ್ಣ ತಮ್ಮಂದಿರಿಂದ ನೆರವು ದೊರಕುತ್ತದೆ. ಕುಟುಂಬಕ್ಕಾಗಿ ಹೆಚ್ಚು ಶ್ರಮ ಪಡುತ್ತೀರಿ. ಕೈಗೆ ಬಂದಿದ್ದು ಬಾಯಿಗೆ ಬರುವುದಿಲ್ಲ ಎಂಬಂತಾಗುತ್ತದೆ ಪರಿಸ್ಥಿತಿ. ವಿದ್ಯಾರ್ಥಿಗಳಿಗೆ ಶುಭ ಇರುತ್ತೆ. ಆಗಸ್ಟ್ ತಿಂಗಳಲ್ಲಿ ಕುಟುಂಬದವರೆಲ್ಲ ಸೇರಿ ಧರ್ಮಕ್ಷೇತ್ರಗಳನ್ನು ಸಂಪರ್ಕಿಸುವಿರಿ. ಉದ್ಯೋಗದಲ್ಲಿ ಬಡ್ತಿ ಬಯಸುವವರು ಕಾಯಬೇಕಾಗಿರುತ್ತೆ. ಮಕ್ಕಳಿಂದ ಭಾಗ್ಯ. ನಿಮ್ಮ ಬಳಿ ಇರುವ ಹಣವನ್ನು ಯಾವುದಾದರೂ ತೊಡಗಿಸಿ, ಅನ್ಯಥಾ ಖರ್ಚು ಮಾಡಬೇಡಿ ಅಂತ. ಒಂದು ಸ್ವಲ್ಪ ದುಡ್ಡಿದ್ರೆ ಒಂದು ಸ್ವಲ್ಪ ಯಾವುದಾದ್ರೂ ಮ್ಯೂಚುವಲ್ ಫಂಡ್ಸು, ಇನ್ವೆಸ್ಟ್ಮೆಂಟ್ಸು ಏನಾದರೂ ಮಾಡಿ ಅಂತ ಹೇಳ್ತೀವಿ. ಸೆಪ್ಟೆಂಬರ್ನಲ್ಲಿ ಉದ್ಯೋಗದಲ್ಲಿರುವವರಿಗೆ ಶುಭ ಸಮಾಚಾರ. ತಂದೆಯಿಂದ, ಸಹೋದರರಿಂದ, ಬಂಧುಗಳಿಂದ ನೆರವು ಸಿಗುತ್ತದೆ. ವ್ಯಾಪಾರದಲ್ಲಿ ಲಾಭ ಕಾಣುವಿರಿ. ಹಣಕಾಸು ಸುಧಾರಣೆ. ವ್ಯಾಪಾರದಲ್ಲಿ ಲಾಭ. ವಿದ್ಯಾರ್ಥಿಗಳಿಗೆ ಸುಸಮಯ, ಒಳ್ಳೆ ಸಮಯ. ವಿದ್ಯಾರ್ಥಿಗಳು ಕಷ್ಟಪಟ್ಟಿರೋದಕ್ಕೆ ಸಾರ್ಥಕ ಇರುತ್ತೆ ಅಂತ ಹೇಳ್ಬೋದು. ಅಕ್ಟೋಬರ್ ತಿಂಗಳಲ್ಲಿ ಅಧಿಕ ಖರ್ಚು. ಸಂಪಾದನೆ ಚೆನ್ನಾಗಿದ್ದರೂ ಸಾಕಾಗುವುದಿಲ್ಲ. ವ್ಯಾಪಾರ ವ್ಯವಹಾರಸ್ಥರಿಗೆ ಲಾಭದಾಯಕ. ಸರ್ಕಾರಿ ಕೆಲಸಗಳಲ್ಲಿ ಮಂದ ಪ್ರಗತಿ. ವಿದ್ಯಾರ್ಥಿಗಳು ಓದಿದ್ದು ಮರೀತಾರೆ. ಮತ್ತೆ ಇನ್ನೂ ಎಷ್ಟು ಶ್ರಮಪಟ್ಟು ಓದಬೇಕಾಗುತ್ತದೆ. ನವೆಂಬರ್ ತಿಂಗಳಲ್ಲಿ ವ್ಯಾಪಾರದಲ್ಲಿ ಲಾಭ. ಮಕ್ಕಳಿಂದ ಶುಭ ಸುದ್ದಿ ದೊರೆಯುತ್ತದೆ. ಗೃಹಾಲಂಕಾರ ಮಾಡುವಿರಿ. ಬಂಧುಗಳಿಂದ ನೆರವು, ಸಹೋದರರಿಂದ ಲಾಭ. ಭೂಮಿ ಖರೀದಿಗೆ ಒಳ್ಳೆಯ ಸಮಯ. ಯಾರಾದರೂ ಮನೇನೋ, ಸೈಟೋ, ಈ ಥರ ಜಮೀನು ತೊಗೊಳೋರಿಗೆ ತುಂಬ ಒಳ್ಳೆಯ ಸಮಯ ಅವ್ರಿಗೆ ಆ ಟೈಮಲ್ಲಿ ಅಂತ. ಡಿಸೆಂಬರ್ನಲ್ಲಿ ಅತ್ಯಧಿಕ ಖರ್ಚು. ಆರ್ಥಿಕ ಲಾಭ ಇದ್ದರೂ ಸಾಕಾಗುವುದಿಲ್ಲ. ತಂದೆಯಿಂದ ಭಾಗ್ಯ. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ. ಉದ್ಯೋಗದಲ್ಲಿ ನೆಮ್ಮದಿ ಇರುತ್ತದೆ. ಅಧಿಕ ತಿರುಗಾಟವಿರುತ್ತದೆ. ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇರುತ್ತದೆ. ಜನವರಿಯಲ್ಲಿ
ಜನವರಿ ಅಂದರೆ 2022 ಜನವರಿ. ಮಕ್ಕಳಿಂದ ಸಂತಸ, ಬಾಳ ಸಂಗಾತಿಗಾಗಿ ಶ್ರಮಿಸುವಿರಿ, ಕಣ್ಣಿನ ಬೇನೆ ಬರಬಹುದು, ವ್ಯಾಪಾರದಲ್ಲಿ ಸಾಧಾರಣ ಲಾಭ ಇರುತ್ತದೆ, ತಂದೆಯಿಂದ ಮನೆಯಲ್ಲಿ ಕಿರಿಕಿರಿ ವಾತಾವರಣ ಇರುತ್ತೆ. ಹಿರಿಯರು ಒಂದು ಸ್ವಲ್ಪ ಅವ್ರ ಆರೋಗ್ಯದಲ್ಲಾದರೂ ವ್ಯತ್ಯಾಸ ಆಗ್ಬೋದು, ಇಲ್ಲ ಅವರು ಮನಸ್ಸಿಗೆ ಏನೋ ಕಿರಿಕಿರಿಯಾಗಿ ಅದು ನಿಮ್ಮ ಮೇಲೆ ಅದು ಇದಾಗುತ್ತೆ, ಒತ್ತಡ ವಯಸ್ಸಾದವರಿದ್ದರೆ. ಫೆಬ್ರವರಿಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ, ವ್ಯಾಪಾರದಲ್ಲಿ ಧನಲಾಭ, ಮಕ್ಕಳಿಗೆ ಏಳಿಗೆ, ಸ್ನೇಹಿತರಿಂದ ಸಹಾಯ ಸಿಗುವುದು, ಸರ್ಕಾರಿ ಕೆಲಸಗಳು ಸುಗಮವಾಗಿ ನೆರವೇರುತ್ತವೆ. ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಸಮಯ ಇರುತ್ತದೆ. ಮಾರ್ಚ್ನಲ್ಲಿ ಕುಟುಂಬದಲ್ಲಿ ಅತ್ಯಂತ ವಿಷಾದಕರ ಘಟನೆಗಳು ನಡೆಯಬಹುದು. ಮಾತಿನಲ್ಲಿ ಎಚ್ಚರವಿರಲಿ. ಶೀಘ್ರ ಕೋಪ ಕುಟುಂಬದ ನೆಮ್ಮದಿಯ ವಾತಾವರಣ ಹಾಳು ಮಾಡಿತು. ವ್ಯಾಪಾರಸ್ಥರಿಗೆ ಸಾಧಾರಣ ವ್ಯವಹಾರವಿರುತ್ತದೆ. ಪಾಲುದಾರರಿಗೆ ಲಾಭ ಸಿಗಬಹುದು. ಮಕ್ಕಳಿಂದ ಬೇಸರದ ಸಂಘಟನೆಗಳು ನಡೆಯಬಹುದು, ಆದರೆ ಒಂದು ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡಿದೆ, ಅದನ್ನು ಕೇರ್ ತಗೋಬೇಕಾಗುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತದೆ. ಇವಾಗ ಧನುರಾಶಿಯವರದು ಆದಾಯ ಕಂದಾಯ ನೋಡೋಣ. ನಾನು ಒಂಟಿ ಕಪ್ಪಲ್ ಪಂಚಾಂಗದಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಧನುರಾಶಿಯವರ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3 ಇರುತ್ತೆ. ಈ ರೀತಿ ಆದಾಯ ವ್ಯಯ ಇರುತ್ತೆ. ಇನ್ನೇನಾದರೂ ಕೇಳೋ ಹಾಗಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ಕೇಳ್ಬೋದು ನೀವು. ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋಸ್ನ. ನಿಮ್ಮ ಉತ್ತೇಜನ ನನಗೆ ತುಂಬ ಮುಖ್ಯ ಅಂತ ಕೇಳ್ತೀನಿ. ನಮಸ್ಕಾರ ವೀಕ್ಷಕರೇ.